ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ನೋಡಿರಾ? ಬಿಗ್ ಬಾಸ್ ನೋಡ್ತೀನಿ. ಹಾಂ, ಯಾರು ಇಷ್ಟ ಬಿಗ್ ಬಾಸ್? ಗಿಲ್ಲಿ. ಯಾಕೆ? ಗಿಲ್ಲಿ ಅವ್ರು ಏನಂತಂದರೆ ಅವರು ಮಾತಾಡ್ತಾ ಕಾಮಿಡಿಲೇ ಕೌಂಟ್ರ್ ಕೊಟ್ಬಿಡ್ತಾರೆ. ಇವಾಗ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಒಬ್ಬರಿಂದ ಒಬ್ಬರು ಮಾತಾಡ್ತಾರೆ, ಅವ್ರು ಡೈರೆಕ್ಟಾಗೆ ಕಾಮಿಡಿ ವೇಲಿ ಅವ್ರು ಏನು ಮಾಡ್ತಾರೋ ಅದನ್ನು ಹೇಳ್ಬಿಡ್ತಾರೆ. ಮತ್ತು ಗಿಲ್ಲಿ ಅವ್ರು ಮಾಡೋ ಕಾಮಿಡಿ ನಮಗೆ ಹೆವಿ ಇಷ್ಟ ಆಗುತ್ತೆ. ಅದೇ ಅಲ್ಲದೆ ನಮ್ಮ ರಾಮನಗರದ ಪಕ್ಕ ಇರೋ ಮಂಡ್ಯದವರು ಗೊತ್ತಲ್ಲ, ಗತ್ತು. ಗಿಲ್ಲಿ ಅವ್ರು ಬಿಟ್ಟರೆ ನನಗೆ ಲಾಸ್ಟ್ ಸೀಸನಲ್ಲಿ ರಜತ್ ಅವ್ರು ಇಷ್ಟ ಇದ್ರು. ಇವಾಗ ಬಂದಿದ್ದಾರೆ, ನೋಡೋಣ ಅವ್ರು ಹೆಂಗಾಡ್ತಾರೆ ಅಂತ. ಬಟ್ ಗಿಲ್ಲಿ ಅವ್ರು ನನಗೆ ಇಷ್ಟ ಆಗ್ತಾರೆ. ಹಾಂ, ಹೌದು. ಅವರು ಏನು ಮಾಡಿದ್ರು ಗೊತ್ತಾ, ಇಂದು ದಿನ ನೈಟು ರಕ್ಷಿತನ್ನ ಕೆಣಕ್ತಾನೇ ಇದ್ರು. ನಾನು ಇವಾಗ ಮಾತಾಡ್ತಾರೆ ರಕ್ಷಿತಾ, ಅವಾಗ ಮಾತಾಡ್ತಾರೆ ಅಂತ ಸುಮ್ಮನೆ ನೋಡ್ತಾನೆ ಇದ್ದೆ. ಬೆಳಗ್ಗೆ ಎದ್ಬಿಟ್ಟು ರಕ್ಷಿತಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಧ್ರುವನ್ ತಲೆ ಕೆಟ್ಟೋಗ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ರಕ್ಷಿತಾ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಧ್ರುವಂತವ್ರ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿವರೆಗೂ ಧ್ರುವಂತವ್ರು ಏನೇನೋ ಮಾತಾಡ್ತಿದ್ರು, ರಕ್ಷಿತಾ ಆರಾಮಾಗಿದ್ರು. ರಕ್ಷಿತಾ ಯಾವಾಗ ಮಾತಾಡಿ ಕೌಂಟ್ರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು, ಧ್ರುವಂತವ್ರಿಗೆ ತಲೆ ಕೆಟ್ಟೋಯ್ತು. ಅವಾಗ ಇಬ್ರು ಕಳಿಸ್ತಾರೆ ಅನ್ಸುತ್ತೆ. ಇಲ್ಲ ಒಳಗಡೆ ಕಳಿಸ್ತಾರೆ ಅನ್ಸುತ್ತೆ. ಯಾರು ಕಳಿಸ್ಲಿ, ಗಿಲ್ಲಿ ಅವ್ರು ಗೆಲ್ತಾರೆ. ಅದು ಎಲ್ಲ ಕನ್ನಡದವ್ರಿಗೂ, ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಾಗೋಗ್ಬಿಟ್ಟೈತೆ. ಎಲ್ಲರೂ ಅಷ್ಟು ಪ್ರೀತಿ ಕೊಡ್ತಾವ್ರು ಗಿಲ್ಲಿ ಅವ್ರಿಗೆ. ಯಾಕಂದರೆ ಗಿಲ್ಲಿ ಅವ್ರನ್ನೂ ಪ್ರತಿ ಮನೇಲಿರೋ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಎಲ್ಲರೂ ನಗಿಸ್ತಾರೆ ದಿನ. ನಮ್ಗೇನು ಬೇಕಿರೋದು ಜೀವನದಲ್ಲಿ, ಎಲ್ರಿಗೂ ಒಂದು ಕೆಲಸ ಟೆನ್ಷನ್ನು, ಏನೋ ಒಂದು ಮಧ್ಯ ಒಂದು 5 ನಿಮಿಷ ಟಿ ವಿ ಆನ್ ಮಾಡಿದ್ರೆ ನಗಬೇಕು. ನಗಕ್ಕೆ ತಾನೆ ನಮಗೇನು. ಇವಾಗ ನಾವು ಯಾವುದೋ ಒಂದು ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀವಿ, ಇಲ್ಲ ಏನೋ ಒಂದು ಕಾಮಿಡಿ ಸೀನ್ ನೋಡ್ತಾ ಇರ್ತೀವಿ. ನಮ್ಗೇನು ಬೇಕು, ನಗಬೇಕು, ಖುಷಿಯಾಗಿರ್ಬೇಕು ಜೀವನದಲ್ಲಿ. ಗಿಲ್ಲಿ ಅವರು ಅದನ್ನು ಜನಕ್ಕೆ ಕೊಡ್ತಿದ್ದಾರೆ, ಆ ನಗುನ ಕೊಡ್ತಿದ್ದಾರೆ. ಸೊ ಆ ನಗುನ ಕೊಟ್ಟಂಥ ಆ ವ್ಯಕ್ತಿಗೆ ಗೆದ್ದರೆ ನನಗೂ ತುಂಬಾ ಖುಷಿ ಆಗುತ್ತೆ. ನಾನು ಪ್ರತಿ ಸೀಸನಲ್ಲೂ ಒಬ್ಬರು ಯಾರು ಫೇವ್ರೇಟ್ ಇದ್ದೇ ಇರ್ತಾರೆ. ಬಟ್ ಇಷ್ಟೊಂದು ನನಗೆ ಇಷ್ಟ ಆಗಿದ್ದು, ನಾನು ಫಸ್ಟ್ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟಿದ್ದೆ, ಗಿಲ್ಲಿ ಹೋಗ್ತಾರ, ಅವರೇ ಪಕ್ಕ ಗೆಲ್ತಾರೆ ಬಿಡೋ ಅಂತಾನೆ. ಸೆಕೆಂಡು ಐಡಿಯಾ ಇಲ್ಲ, ಗಿಲ್ಲಿ ಗೆಲ್ಲಿ. ಗಿಲ್ಲಿ ಅವ್ನು ಫೇಕು, ಅವ್ನು ನಾಟಕ ಮಾಡ್ತಾನೆ, ಅಥವಾ ಅವ್ನು ಗಲೀಜು, ಈ ಥರದ್ದೆಲ್ಲ ಒಂದಿಷ್ಟು ಮಾತಾಡ್ತಾರೆ. ಬಟ್ ಇದನ್ನೆಲ್ಲ ನೋಡೋಕೆ ನಿಮಗೆ ಏನು ಅನ್ಸುತ್ತೆ ಅವ್ರು ಹೇಳಿದಾಗ? ಅವರು ಏನು ಗೊತ್ತಾ, ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾನೆ ಇರ್ತಾರೆ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಮಾತಾಡೋರು ಬಾಯಿ ಇರೋದೇ ಮಾತಾಡೋಕ್ಕೆ. ನಮ್ಮ ದೇವ್ರ ಬಾಯಿ ಕೊಟ್ಟಿದ್ದಾನೆ. ನಾವು ಒಳ್ಳೆದಾರು ಮಾತಾಡ್ಬೋದು, ಕೆಟ್ಟದಾರು ಮಾತಾಡ್ಬೋದು. ಅದು ನಮ್ಗೆ ಬಿಟ್ಟಿದ್ದು. ಅವ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಗಿಲ್ಲಿ ಕಾವ್ಯ ಜೋಡಿ ಚೆನ್ನಾಗೈತೆ, ಕಾಮಿಡಿಯಾಗಿ ಫನ್ನಾಗೆ ನೋಡೋಕ್ಕೆ ಎಂಟರ್ಟೈನಿಂಗ್ ಆಗೈತೆ, ಜನಕ್ಕೆ ಇಷ್ಟ ಆಗುತ್ತೆ. ನಮ್ಮ ಅಪ್ಪನಿಗೆ ಗಿಲ್ಲಿ ತುಂಬಾ ಫೇವ್ರೇಟು. ದಿನ ನೋಡ್ತಾರೆ ನಮ್ಮಪ್ಪ. ಗಿಲ್ಲಿ ಕೊಡೋ ಕೌಂಟ್ರು ಎಲ್ಲ ಇಷ್ಟ ಆಗುತ್ತೆ. ನಮ್ಮ ಅಪ್ಪನಿಗೆ ಇಷ್ಟ ಗಿಲ್ಲಿ ಹೆವಿ. ನನಗೆ ಗಿಲ್ಲಿ ಗೆಲ್ಲಬೇಕು. ಯಾರು ಗೆಲ್ಬೋದು, ನನಗೆ ಪರ್ಸ್ನಲಾಗಿ ನನಗೆ ಗಿಲ್ಲಿ ಅವ್ರು ಗೆದ್ರೆ ಇಷ್ಟ ಆಗುತ್ತೆ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.